ಚಾರು ಚಿಕ್ಕಮ್ಮ. ಚಾರು, ಚಿಕ್ಕಮ್ಮ, ನನಗೆ ಕಣ್ ಬಂದ್ಬಿಡ್ತು ಚಿಕ್ಕಮ್ಮ. ಅಜ್ಜಿ. ಅಮ್ಮ ಚಾರು, ನನಗೆ ಕಣ್ ಕಾಣಿಸ್ತಾ ಇದೆ. ನನಗೆ ಮಂಜ ಕಾಣಿಸ್ತಾ ಇದೆ ಅಜ್ಜಿ. ಅದೇನೆ ನಿನಗ್ ಚೆನ್ನಾಗಿ ಕಾಣಿಸುತ್ತಲ್ಲ. ಕಾಣಿಸ್ತಾ ಇದೆ. ಕಾಣಿಸ್ತಿದ್ಯಮ್ಮ? ಹೌದು ಅಜ್ಜಿ, ಕಾಣಿಸ್ತಾ ಇದೆ. ನನಗೆ ಕಣ್ ಕಾಣಿಸ್ತಾ ಇದೆ. ಹಬ್ಬ ಸರಿ ಹೋಯ್ತು. ಏನ್ ಚಾರು, ಯಾಕೆ ಹಾಗೆ ಕಣ್ಣು ಉಚ್ಕೋತಾ ಇದ್ಯಾ? ಏನೂ ಇಲ್ಲ, ಇವಾಗ ತಾನೇ ಕಣ್ ಬಂತು ಅಲ್ವಾ. ಆದ್ರೆ ಸ್ವಲ್ಪ ಮಂಜ ಕಾಣಿಸ್ತಾ ಇದೆ. ಸ್ವಲ್ಪ ಕಷ್ಟ ಆಗ್ತಿದೆ, ಅದಕ್ಕೆ ಕಣ್ಣು ಉಚ್ಕೊಂಡೆ. ಓ, ನೀವೆಲ್ರೂ ನನಗೆ ಕಾಣಿಸ್ತಾ ಇದ್ದೀರಾ ಚಿಕ್ಕಮ್ಮ? ಅಮ್ಮ ಚಾರು, ದೊಡ್ಡಪ್ಪ, ಆ ದೇವ್ರು ನನಗ್ ಕಣ್ ಕೊಟ್ರೆ ಈ ದೇವ್ರನ್ನೇ ನೋಡ್ಬೇಕು ಅಂತ ಅನ್ಕೋತಾ ಇದ್ದೆ ದೊಡ್ಡಪ್ಪ. ಹಾಗೆ ಆಯ್ತು. ಏನಿವಳು ಎಲ್ಲಾರ ಮುಂದೆ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದಾಳೆ? ನಿನಗೀಗ ಚೆನ್ನಾಗಿ ಕಾಣಿಸ್ತಾ ಇದೆಯಮ್ಮ? ಪರವಾಗಿಲ್ಲ, ಕಾಣಿಸ್ತಾ ಇದೆ. ಇನ್ ಸ್ವಲ್ಪ ಹೊತ್ತೋದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ. ಒಳ್ಳೇದು. ಆದ್ಯ, ನೀನ್ ಕರ್ಕೊಂಡ್ ಬಂದಿರೋ ಸ್ವಾಮೀಜಿ ಯಾರೇ ಆದ್ರೂ ಕೂಡ ತುಂಬಾ ಮಹಿಮೆ ಇರೋರು ಅಂತ ಅನ್ಸುತ್ತೆಮ್ಮ. ಚಾರು ದೃಷ್ಟಿ ಬಂದಿರೋದನ್ನ ನೋಡಿ ನನಗ್ ನಂಬೋಕೆ ಆಗ್ತಾ ಇಲ್ಲಮ್ಮ. ಅಷ್ಟಕ್ಕೂ ಹೋಗಿದ್ರೆ ಅಲ್ವಾ ದೊಡ್ಡಮ್ಮ ವಾಪಸ್ ಬರೋದಕ್ಕೆ? ಹೌದು ದೊಡ್ಡಮ್ಮ, ಹಿಮಾಲಯ ಇಂದ ಬಂದಿದಾರಲ್ವಾ? ಆದ್ಯ, ನನಗ್ ಕಣ್ ಬರೋವರೆಗೂ ನನ್ನ ಹುಷಾರಾಗಿ ನೋಡ್ಕೋತೀನಿ ಅಂತ ಅವತ್ತಿನ್ನು ಕೊಟ್ಟಿದ್ ಮಾತನ್ನ ಉಳಿಸ್ಕೊಂಡ್ಬಿಟ್ಟೆ. ನನಗ್ ಕಣ್ ಬರ್ಬೇಕು ಅಂತ ಎಷ್ಟೆಲ್ಲ ಕಷ್ಟಪಟ್ಟಿದ್ದೆ, ಅದು ಇವತ್ತು ನೆರವೇರ್ತು. ಒಬ್ಬ ಸೌತಿಯಾಗಿ ನನ್ನ ನೋಡ್ದೇನೆ ತಂಗಿ ತರ ಭಾವಿಸಿ ನನಗ್ ದಿನಿಷ್ಟ ದಿನ ತೋರಿಸಿರೋ ಪ್ರೀತಿಗೆ. ಏನಮ್ಮ ಆದ್ಯ ಇದೆಲ್ಲ? ದೊಡ್ಡಪ್ಪ, ಚಾರುಗೆ ಕಣ್ ಕಾಣಿಸ್ತಾ ಇದೆ. ಇರೋ ದೃಷ್ಟಿನ ಯಾರಾದ್ರೂ ಕಳ್ಕೋಬೇಕು ಅಂತಾರೇನೆ? ಎಲ್ಲರನ್ನು ನಂಬಿಸೋದಕ್ಕೆ ಅಂತ ಹೀಗ್ ಮಾಡ್ತಿರ್ಬೋದು, ಹೀಗೂ ಅನ್ಕೋಬಹುದಲ್ಲ. ನೀನ್ ಸುಮ್ನೆ ಇರೋ. ಯಾವಾಗ ನೋಡಿದ್ರು ಹೆಂಡತಿ ಪರ ವಹಿಸ್ಕೊಂಡ್ ಬರ್ತಾನೆ. ಅಲ್ಲ, ನಿನ್ ಸಮಸ್ಯೆ ಏನು ಆದ್ಯ? ನಿನಗೆ ಯಾಕೆ ಚಾರು ಅಂದ್ರೆ ಆಗಲ್ಲ? ಅದು ಹಾಗಲ್ಲ ಚಿಕ್ಕಮ್ಮ. ನೀನು ಕೂಡ ಈ ಮನೆಗೆ ಸ್ವಂತದವಳೇನಲ್ಲ. ಪಾರ್ವತಿ, ನಿಜಾನೇ ಅಲ್ವಾ ಅಕ್ಕ? ಆದ್ಯ ನಿಮ್ ತಂಗಿ ಮಗಳು, ಹಾಗೆ ಚಾರು ನಮ್ಮ ಅಕ್ಕನ ಮಗಳು. ವ್ಯತ್ಯಾಸ ಏನಿದೆ? ಅವರು ಜೊತೆಗಿಲ್ಲ ಅನ್ನೋದನ್ ಬಿಟ್ರೆ ಕೋರ್ಟ್ ಮೂಲಕ ಅವ್ರೇನ್ ಡಿವೋರ್ಸ್ ತಗೊಂಡಿಲ್ವಲ್ಲ, ಹೌದಾ ಅಲ್ವಾ ಹೇಳಿ? ಅಷ್ಟೆಲ್ಲ ಗಲಾಟೆ ಆಗಿ ಇವಳು ಅಪರಾಧಿಯಾಗಿ ಜೈಲಿಗೆ ಹೋದ್ಮೇಲೂ ಕೂಡ ಇವಳು ನನ್ನ ಹೆಂಡತಿ ಹೇಗಾಗ್ತಾಳೆ? ಇನ್ ಎಷ್ಟೇ ಜನ್ಮ ಹೆತ್ತು ಬಂದ್ರು ಕೂಡ ಆದ್ಯನೇ ನನ್ನ ಹೆಂಡತಿ. ಇಲ್ಲ ಅಂತ ಹೇಳ್ತಿಲ್ಲ ಸೀನು, ನೀವಿಬ್ರೇ ಜೊತೆಗಿರಿ. ಆದ್ರೆ ಒಬ್ಬ ಮನುಷ್ಯಳಾಗಿ ಚಾರುನ ಇಲ್ಲಿರೋದಕ್ ಬಿಡಿ ಅಂತಿದ್ದೀನಿ. ಪಾಪ ಚಾರು ದೃಷ್ಟಿ ಕಳ್ಕೊಂಡು ಅಮ್ಮ ಅಪ್ಪನ ಹತ್ರ ಬೈಸ್ಕೊಂಡು ಈ ಮನೇಲಿ ಬದುಕ್ತಾ ಇದ್ರೆ ಏನೋ ಕೊಂಪೆನೆ ಮುಳುಗೋದಾಗೆ ದಿನ ಇದೊಂದ್ ರಗಳೆ ಮನೇಲಿ. ಏನಾದ್ಯಾ? ಏನು ಚಾರು ಮೇಲೆ ಸ್ವಲ್ಪನೂ ಕನಿಕರನೇ ಇಲ್ವಾ ನಿಂಗೆ? ಚಾರುನ್ ಪರ ವಹಿಸ್ಕೊಂಡ್ ಮಾತಾಡೋದು ಹಾಗಿರ್ಲಿ, ಪಾರ್ವತಿ ಹೇಳೋದ್ರಲ್ಲೂ ವಾಸ್ತವ ಇದೆ ಅಲ್ವಾ ಅಣ್ಣ?
ಆದ್ಯನ್ಗೆ ಈ ಮನೇಲಿ ಎಷ್ಟು ಹಕ್ಕಿದ್ಯೋ ಚಾರ್ಗೂ ಕೂಡ ಅಷ್ಟೇ ಹಕ್ಕಿದೆ. ಪದ್ಮ ತಲೆ ಕೆಟ್ಟಿದ್ಯಾ? ಏನ್ ಮಾತಾಡ್ತಿದ್ಯಾ ಅಂತ ನಿಂಗೆ ಅರ್ಥ ಆಗ್ತಿದ್ಯಾ? ನಮ್ಮ ಆದ್ಯಗೂ ಚಾರುಗೂ ಏನೇ ಹೋಲಿಕೆ ಮಾಡ್ತಿದ್ಯಾ? ನಾನಿಲ್ಲಿರೋದು ಈ ಮನೇಲಿ ಯಾರಿಗೂ ಇಷ್ಟ ಇಲ್ಲ. ಅದಕ್ಕೆ ಕುರುಡಿ ಅಂತ ಕೂಡ ನೋಡ್ದೇನೆ ನನ್ನ ಸಾಯಿಸ್ಬೇಕು ಅಂತ ಯೋಚಿಸ್ತಾ ಇದ್ದಾರೆ. ನಿಮ್ಗೆಲ್ಲ ಅಷ್ಟು ಕಷ್ಟ ಆಗ್ತಿದ್ರೆ ಹೇಳ್ಬೇಡಿ, ನಾನು ಹೋಗ್ಬಿಡ್ತೀನಿ. ನನ್ನಿಂದ ಈ ಮನೆ ಜನ ಎಲ್ಲ ಜಗಳಾಡೋದು, ಕಣ್ಣೀರ್ ಹಾಕೋದು ನನಗಿಷ್ಟ.